ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನಾವು ಇವತ್ತು ಒಂದು ರಹಸ್ಯ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಹಿಂದೆ ಕಾಣ್ತಾ ಇದೆಯಲ್ಲ ರಹಸ್ಯ. ಟಾಟಾ ಮೋಟರ್ಸ್ ಅವರು ಸ್ಟೆಲ್ತ್ ಎಡಿಷನ್ ಲಾಂಚ್ ಮಾಡಿದ್ದಾರೆ. ಸ್ಟೆಲ್ತ್ ಅನ್ನೋದಕ್ಕೆ ತುಂಬ ಮೀನಿಂಗ್ ಇದೆ. ಸೊ ಕಾಣದೇ ಇರೋ ರೀತಿ ಮಾಡೋದು, ರಹಸ್ಯವಾಗಿ ಮಾಡೋದು, ತುಂಬ ಸದ್ದಿಲ್ಲದೆ ಕ್ವೈಟಾಗಿ ಮಾಡೋದು ಅಂತ. ಸೊ ಅದಕ್ಕೆ ಇನ್ನೂ ಮೀನಿಂಗ್ಗಳಿರ್ಬೋದು. ನಿಮ್ಮ ಪ್ರಕಾರ ಸ್ಟೆಲ್ತ್ ಅಂದರೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ಈ ಟಾಟಾ ಮೋಟರ್ಸ್ ಅವ್ರಿಗೆ ಬ್ಲ್ಯಾಕ್ ಕಲರ್ ವೆಹಿಕಲ್ಸ್ ಲವರ್ಸಿಗೆ ಯಾವಾಗಲೂ ಒಂದು ಕೊಡುಗೆ ಕೊಡೋಕೆ ಇದ್ದೇ ಇರುತ್ತೆ. ಯಾವುದೇ ಒಂದು ಗಾಡಿ ಲಾಂಚ್ ಆಗಲಿ ಡಾರ್ಕ್ ಎಡಿಷನ್ ಲಾಂಚ್ ಮಾಡ್ತಾರೆ, ಡಾರ್ಕ್ ರೆಡ್ ಲಾಂಚ್ ಮಾಡ್ತಾರೆ. ಆ್ಯಂಡ್ ನಾನು ಎಸ್ಪೆಷಲಿ ಕಾಯ್ತಾ ಇರೋದು ಬಂಡೀಪುರ ಎಡಿಷನ್ಗೆ. ಆದರೆ ಅದಕ್ಕಿಂತ ಮುಂಚೆನೇ ಸ್ಟೆಲ್ತ್ ಎಡಿಷನ್ ಬಂದಿದೆ. ಇದ್ರ ಬಗ್ಗೆ ಆಟೋ ಎಕ್ಸ್ಪೋದಲ್ಲಿ ಹೋದಾಗ ಒಂದು ರೀಲ್ ಮಾಡಿ ಹಾಕಿದ್ದೆ, ಸ್ಟೆಲ್ತ್ ಎಡಿಷನ್ ಲಾಂಚ್ ಆಗಿದೆ ಅಂತ. ಸೊ ನಿಮ್ಮ ಮುಂದೆ ಇದೆ ಬ್ಲ್ಯಾಕ್ ಮ್ಯಾಟ್ ಕಲರ್ನಲ್ಲಿ ಅಥವಾ ಮ್ಯಾಟ್ ಬ್ಲ್ಯಾಕ್ ಕಲರ್ನಲ್ಲಿ. ಅದರಲ್ಲೂ ಹ್ಯಾರಿಯರ್ ಅಂತೂ ಈಗಿರೋದು ತುಂಬ ಚೆನ್ನಾಗಿದೆ. ಒಂಥರ ರಗಡ್ ಲುಕ್ಕು, ಫ್ಯೂಚರಿಸ್ಟಿಕ್ ಆಗಿ ಕಾಣುತ್ತೆ. ಅದರಲ್ಲಿ ಒಂದು ಬ್ಲ್ಯಾಕ್ ಎಡಿಷನ್ ಯಾವ ಲೆವೆಲಿಗಿರುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಹ್ಯಾರಿಯರ್ನ ಅದರಲ್ಲೂ ಸ್ಟೆಲ್ತ್ ಎಡಿಷನ್ನ ಕಂಪ್ಲೀಟ್ ರಿವ್ಯೂ ಮುಗಿಸೋಕ್ಕಿಂತ ಮುಂಚೆ ಹ್ಯಾರಿಯರ್ ರಿವ್ಯೂ ಆಲ್ರೆಡಿ ಚಾನಲಲ್ಲಿ ಅವೈಲಬಲ್ ಇದೆ. ಅದು ಸನ್ಲಿಟ್ ಎಲ್ಲೋ ಅನ್ಕೊತೀನಿ, ತುಂಬ ಚೆನ್ನಾಗಿದೆ ಕಲರು, ನನಗೆ ಇಷ್ಟ ಆಯಿತು. ಆ್ಯಂಡ್ ರಿವ್ಯೂ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. ಕಂಪ್ಲೀಟ್ ರಿವ್ಯೂ ಇದೆ. ಬಟ್ ಇವತ್ತು ಸ್ಟೆಲ್ತ್ ಎಡಿಷನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಚೇಂಜಸ್ ಇದೆ ಅಂತ ಹೇಳ್ತೀನಿ. ಮೇಯ್ನಾಗಿ ನೀವು ನೋಟಿಸ್ ಮಾಡೋದು ಕಲರ್ ಚೇಂಜ್ ಇದೆ. ಅದನ್ನು ಬಿಟ್ಟರೆ ಫ್ರಂಟ್ ಫೇಷನ್ ನೋಡಿ, ಗ್ರಿಲ್ ಏರಿಯಾ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರ ಮಧ್ಯ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು, ಇದನ್ನು ಕನೆಕ್ಟೆಡ್ DRLs ಅಂತ ಹೇಳ್ತಾರೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್. ಅದು ಎಂಡ್ ಟು ಎಂಡ್ ಕೊಟ್ಟಿದ್ದಾರೆ. ಇನ್ನು ಅದರಲ್ಲಿ ಎಂಡಲ್ಲಿರುವಂಥ DRLಲ್ಲಿ ಟರ್ನ್ ಇಂಡಿಕೇಟರ್ಸ್ ಕೂಡ ಇದೆ, ಸೀಕ್ವೆನ್ಷಿಯಲ್ ನೋಡಿ, ಆ್ಯನಿಮೇಷನ್ ಬರುತ್ತೆ. ತುಂಬ ಚೆನ್ನಾಗಿದೆ ಈ DRLs ಕೊಟ್ಟಿರೋದು. ಈಗ ಬರ್ತಿರೋಂಥ ಎಲ್ಲ ಗಾಡಿಗಳಲ್ಲಿ ಫ್ರಂಟಲ್ಲೂ ಫುಲ್ ಲೈಟ್ ಇರುತ್ತೆ, ಹಿಂದೆನೂ ಫುಲ್ ಲೈಟ್ ಇರುತ್ತೆ. ಅದೇ ಥರ ಹ್ಯಾರಿಯರಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಟಾಟಾ ಲೋಗೋ ಕೆಳಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಟಾಟಾ ಕಾರ್ಗಳಲ್ಲಿ ಬರುವಂಥ ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಟಾಪ್ ನಾಚ್. 5 ವರ್ಷದ ಹಿಂದೆ ಗಾಡಿನಲ್ಲೇ ತುಂಬ ಚೆನ್ನಾಗಿತ್ತು. ಇನ್ನು ಈಗಿರೋಂಥ ಗಾಡಿಗಳಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಅದರಲ್ಲೂ 360 ಕ್ಯಾಮ್ರಾ ವ್ಯೂ ಏನಿದೆ, ಸಿಟಿನಲ್ಲಿ ಟೈಟ್ ಸಿಚುಯೇಷನಲ್ಲಿ ಚಿಕ್ಕ ಪುಟ್ಟ ರೋಡ್ಗಳಲ್ಲಿ ತುಂಬ ಹೆಲ್ಪಿಗೆ ಬರುತ್ತೆ. ಇನ್ನು ಬಂಪರ್ ನೋಡಿ, ಇಲ್ಲೂ ಕೂಡ ಗ್ರಿಲ್ ಏರಿಯಾ ಇದೆ. ಸೆಂಟರ್ನಲ್ಲಿ ರಡಾರ್ಗೆ ಬೇಕಿರುವಂಥ ಸ್ಪೇಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಏನು ಕಾಣ್ತಾ ಇದೆ ಅಲ್ಲಿ, ಇಲ್ಲಿ ನಂಬರ್ ಪ್ಲೇಟ್ ಕೂರುತ್ತೆ. ಅದನ್ನು ಬಿಟ್ಟರೆ ನೋಡಿ, ಇಲ್ಲಿ 2 ಪ್ರಾಕ್ಸಿಮಿಟಿ ಸೆನ್ಸರ್ಸ್, ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಅಂತ ಹೇಳ್ಬೋದು, ಅಥವಾ ಪಾರ್ಕಿಂಗ್ ಸೆನ್ಸರ್ಸ್ ಅಂತಲೂ ಹೇಳ್ಬೋದು, ಅದನ್ನು ಕೊಟ್ಟಿದ್ದಾರೆ. ಪಾರ್ಕಿಂಗ್ ಮಾಡಬೇಕಾದ್ರೆ ಆ್ಯಂಡ್ ಈವನ್ ಇಲ್ಲಾದರೂ ನೀವು ಡ್ರೈವ್ ಮಾಡಬೇಕಾದ್ರೆ ಮುಂದೆ ಆಬ್ಜೆಕ್ಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ವಲ್ಲ, ಅಂಥ ಟೈಮಲ್ಲಿ ಕ್ಯಾಮ್ರಾ ಯೂಸ್ ಮಾಡ್ಬೋದು, ಅಥವಾ ಈ ಸೆನ್ಸರ್ಸನ್ನೇ ರೆಕಗ್ನೈಸ್ ಮಾಡುತ್ತೆ. ಆ್ಯಂಡ್ ಬಂಪರ್ ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಪ್ಯಾಟ್ರನ್ ಇದೆ. ಸೊ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿರ್ತಾರೆ. ಆ್ಯಂಡ್ ಬಾನೆಟ್ ಏರಿಯಾ ನೋಡಿ, ಸ್ಕೂಪ್ಡ್ ಔಟ್ ಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಕಲರ್, ಅದರಲ್ಲೂ ಮ್ಯಾಟ್ ಬ್ಲ್ಯಾಕ್ ಏನಿದೆ ಸಕ್ಕತ್ತಾಗಿ ಕಾಣುತ್ತೆ. ಇನ್ನು ಹೆಡ್ಲ್ಯಾಂಪ್ ಸೆಟಪ್ ನೋಡೋದಾದರೆ LED ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಡ್ಯೂಯಲ್ ಫಂಕ್ಷನ್ ಇದೆ, ಹೈ ಬೀಮ್ ಲೋ ಬೀಮ್ಗೆ ಒಂದೇ ಯೂನಿಟ್ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಏರ್ ಕರ್ಟೈನ್ಸ್ ಕೊಟ್ಟಿದ್ದಾರೆ, ಬಂದಂಥ ಗಾಳಿ ಈಸಿಯಾಗಿ ಪಾಸ್ ಆಗುತ್ತೆ ಈ ಕಡೆಯಿಂದ. ಆ್ಯಂಡ್ ಡ್ರ್ಯಾಗ್ನ ಕ್ರಿಯೇಟ್ ಮಾಡೋದಿಲ್ಲ. ಇನ್ನು ಈ ಹೆಡ್ಲ್ಯಾಂಪ್ಗಳಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ, ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಆ್ಯಂಡ್ ಈ ಗಾಡಿನಲ್ಲಿ ಲೆವೆಲ್ 2 ADAS ಕೂಡ ಬರುತ್ತೆ. ಅದರಲ್ಲಿ ಏನು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ, ಸ್ಟಾಪ್ ಆ್ಯಂಡ್ ಗೋ ಫೀಚರ್ ಕೂಡ ಇದೆ. ಅಂದರೆ ಯಾವುದಾದ್ರೂ ಹೈವೇನಲ್ಲಿ ಹೋಗ್ತಾ ಇರ್ತೀರಾ, ಒಂದು ಲೇನ್ ಫಾಲೋ ಮಾಡ್ಕೊಂಡು ಹೋಗಬೇಕಾದ್ರೆ ಒಂದು 80 ಸ್ಪೀಡಿಗೆ ಸೆಟ್ ಮಾಡಿರ್ತೀರ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ನ. ಮುಂದೆ ಯಾವುದೋ ಲಾರಿ ಸ್ಪೀಡ್ ಏನಿದೆ 50 ಇರುತ್ತೆ, ಇದು ಅದನ್ನು ರೆಕಗ್ನೈಸ್ ಮಾಡಿ 50 ಸ್ಪೀಡ್ಗೆ ಸೆಟ್ ಮಾಡ್ಕೊಳ್ಳುತ್ತೆ. ಅಕಸ್ಮಾತ್ ಆ ಲಾರಿಯವ್ರು ಏನಾದರೂ ಕಂಪ್ಲೀಟ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಈ ಗಾಡಿನೂ ನಿಲ್ಲುತ್ತೆ, ಮತ್ತು ಅದು ಮೂವ್ ಆದರೆ ಈ ಗಾಡಿನೂ ಮೂವ್ ಆಗುತ್ತೆ. ಆ ಥರ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ADASಗೆ ಬೇಕಿರುವಂಥ ಕ್ಯಾಮ್ರಾ ಏನಿದೆ ಇಲ್ಲಿ ಪ್ಲೇಸ್ ಮಾಡಿರ್ತಾರೆ. ಇನ್ನು ಈಗ ನೀವು ನೋಡ್ತಿರೋಂಥದ್ದು ಸೈಡ್ ಪ್ರೊಫೈಲ್. ಇಲ್ಲಿ ಕೆಲವೊಂದು ಚೇಂಜಸ್ ಇದೆ ಸ್ಟೆಲ್ತ್ ಎಡಿಷನಲ್ಲಿ. ನೋಡಿ, ಇಲ್ಲಿ ಸ್ಟೆಲ್ತ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ದೂರದಲ್ಲಿದ್ದರೆ ನಿಜವಾಗ್ಲೂ ಗೊತ್ತಾಗಲ್ಲ, ಹತ್ರ ಬನ್ನಿ ನೋಡಿ, ಅದು ಬ್ಲ್ಯಾಕ್ ಕಲರಲ್ಲಿ ಇರೋದಕ್ಕೆ ಗೊತ್ತಾಗೋದೇ ಇಲ್ಲ. ಆ್ಯಂಡ್ ಇಲ್ಲಿ ಹ್ಯಾರಿಯರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಅದು ಕೂಡ ಬ್ಲ್ಯಾಕ್ ಕಲರಲ್ಲಿ ಇದೆ. ಸೊ ಸ್ಟೆಲ್ತ್ ರಹಸ್ಯ ಕಾರ್ಯಾಚರಣೆ ಮಾಡೋಂಥವ್ರಿಗೆ ಈ ಗಾಡಿ ಹೆಲ್ಪ್ ಆಗುತ್ತೆ. ಎಲ್ಲಾದರೂ ನೈಟ್ ಟೈಮ್ನಲ್ಲಿ ನಿಲ್ಲಿಸಿದರೆ, ಕಾಡೊಳಗೆ ನಿಲ್ಲಿಸಿದರೆ ನಿಜವಾಗ್ಲೂ ಗೊತ್ತೇ ಆಗಲ್ಲ, ಆ ಥರ ಇದೆ ಕಲರ್ ಇದು. ಆ್ಯಂಡ್ 19 ಇಂಚ್ ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಲರ್ ಇದೆ, ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಆ್ಯಂಡ್ ಏರೋ ಇನ್ಸರ್ಟ್ಸ್ ಕೊಟ್ಟಿಲ್ಲ ಈ ಗಾಡಿನಲ್ಲಿ. ನೀವು ನಾರ್ಮಲ್ ಹ್ಯಾರಿಯರ್ ನೋಡಿದ್ರೆ ಏರೋ ಇನ್ಸರ್ಟ್ಸ್ ಯೂಸ್ ಮಾಡಿದ್ದಾರೆ, ಇದರಲ್ಲಿ ಇಲ್ಲ. ಆ್ಯಂಡ್ 4 ವೀಲ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಇದನ್ನು ರೆಡ್ ಕಲರ್ ಪೇಂಟ್ ಮಾಡಿಸ್ಬಿಟ್ರು ಅಂತೂ ಕ್ರೇಜಿಯಾಗಿ ಕಾಣುತ್ತೆ. ಸಿಲ್ವರ್ ಕಾಣ್ತಾ ಇದೆ, ಬಟ್ ರೆಡ್ ಕಲರ್ ಪೇಂಟ್ ಆಗಬೇಕು, ಸಖತ್ತಿರುತ್ತೆ. ಇನ್ನು ಟೈರ್ ಸೈಜ್ ನೋಡೋದಾದರೆ 245/55 R19 ಇದೆ. ಸೊ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇದನ್ನು ರೀಡ್ ಮಾಡೋದು ಹೇಗೆ ಅಂತ ನಮ್ಮ ಕಾರ್ಟೆಕ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀವಿ, ಚೆಕ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ORVM ಸೈಜ್ ಒಂದು ತುಂಬ ಚೆನ್ನಾಗಿದೆ. ಈಗ ಬರ್ತಿರೋಂಥ ನೆಕ್ಸಾನಲ್ಲಿ ಈ ಸೈಜ್ನ ORVM ಕೊಡ್ತಾ ಇದ್ದಾರೆ, ಕರ್ವಲ್ಲಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ವೈಡರ್ ಏರಿಯಾನ ಕವರ್ ಮಾಡುತ್ತೆ. ನೋಡಿ, ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿನಲ್ಲಿ ಪೆಡಲ್ ಲ್ಯಾಂಪ್ ಮಿಸ್ ಆಗಿದೆ. ಪೆಡಲ್ ಲ್ಯಾಂಪ್ನ ನನ್ನ ಪ್ರಕಾರ ನೆಕ್ಸ್ಟ್ ಫೇಸ್ ಲಿಫ್ಟಲ್ಲಿ ಕೊಡ್ಬೋದು, ಬಟ್ ಅಲ್ಲಿರಲ್ಲ, ಇಲ್ಲಿರುತ್ತೆ ನೋಡಿ, ಇಲ್ಲೊಂದು ಲೈಟ್ ಇದೆ.
ಬಟ್ ಇದನ್ನೇನು ಕೊಟ್ಟಿರೋದು ಅಂದರೆ ನೈಟ್ ಟೈಮ್ನಲ್ಲಿ ನೀವೇನಾದರೂ ಡೋರ್ ಓಪನ್ ಮಾಡಿದರೆ ರೋಡ್ ಸೈಡ್ ನಿಲ್ಲಿಸಿದಾಗ ಹಿಂದೆ ಬರುವಂಥ ವೆಹಿಕಲ್ಸಿಗೆ ಡ್ರೈವರ್ಸ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಕಂಪ್ಲೀಟ್ಲಿ ಬ್ಲ್ಯಾಕ್, ಮ್ಯಾಟ್ ಬ್ಲ್ಯಾಕ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ರೂಫ್ ರೈಲ್ ಕೂಡ ಬ್ಲ್ಯಾಕಲ್ಲೇ ಇದೆ. ಆ್ಯಂಡ್ ಇಲ್ಲಿ ಶೈನಿ ಬ್ಲ್ಯಾಕ್ ಇದೆ. ಬಿ ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ ಆ್ಯಂಡ್ ಸಿ ಪಿಲ್ಲರ್ ಕೂಡ ಬ್ಲ್ಯಾಕ್ಔಟ್ ಆಗಿದೆ, ಬಟ್ ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟು ಸೈಡ್ ಪ್ರೊಫೈಲ್ನ ಬಗ್ಗೆ, ಗಾಡಿ ಸೈಜ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ವೀಲ್ ಬೇಸು ಜಾಸ್ತಿ ಇರೋದ್ರಿಂದ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಈ ಗಾಡಿನಲ್ಲಿ. ಆ್ಯಂಡ್ ರೇರ್ ಪ್ರೊಫೈಲ್ ನೋಡ್ತಾ ಇದ್ದೀರಾ, ಇಲ್ಲಿ ಟೈಲ್ ಲ್ಯಾಂಪ್ ಏನಿದೆ ಅದು ಕೂಡ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ ನೋಡಿ. ಶೇಪ್ ತುಂಬ ಚೆನ್ನಾಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಸ್ಪ್ಲಿಟ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಸೈಡಲ್ಲಿ ಇರೋಂಥವ್ರಿಗೂ ನೋಟಿಸ್ ಆಗುತ್ತೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಲೆ ಬಂದರೆ ವೈಪರ್ ಇದೆ, ಡಿಫಾಗರ್ ಕೊಟ್ಟಿದ್ದಾರೆ, ವಾಷರ್ ಬರುತ್ತೆ. ಆ್ಯಂಡ್ ಇಲ್ಲಿ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ. ಆ್ಯಂಡ್ ಸ್ಪಾಯ್ಲರ್ನ ಸೈಜ್ ಕೂಡ ತುಂಬ ಚೆನ್ನಾಗಿದೆ. ಗಾಡಿ ಹೈಟ್ ಅಂತೂ ಕ್ರೇಜ್ ಇದೆ, 1.9 ಮೀಟ್ರ್ ಬರುತ್ತೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನಾ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇನ್ನು ಹ್ಯಾರಿಯರ್ನ ಬ್ಯಾಡ್ಜಿಂಗ್ ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ನೋಡಿ. ಆ್ಯಂಡ್ ಬ್ಲ್ಯಾಕ್ ಕಲರಲ್ಲೇ ಬಂಪರ್ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಹ್ಯಾರಿಯರ್ ನೋಡಿದಾಗ ನೀವು ಯಾವುದಾದ್ರೂ ಬೇರೆ ಗಾಡಿ ತೊಗೊಂಡಾಗ ಬಾಡಿ ಕಲರ್ ಬೇರೆ ಇರುತ್ತೆ ಆ್ಯಂಡ್ ಬಂಪರ್ ಕಲರ್ ಬ್ಲ್ಯಾಕ್ ಇರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕೇ ಕಾಣ್ತಾ ಇದೆ, ಯಾಕೆಂದರೆ ಸ್ಟೆಲ್ತ್ ಬ್ಲ್ಯಾಕ್ ಇದು. ಇನ್ನು ಹಿಂದೆ 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. ಎಲ್ಲ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ರೆ ಇವರು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಬಂಪರ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಕರ್ಟೈನ್ಸ್ ಇದೆ, ಏರ್ ಕರ್ಟೈನ್ಸ್. ಗಾಳಿ ಈಸಿಯಾಗಿ ಪಾಸ್ ಆಗಲಿ, ಡ್ರ್ಯಾಗ್ ಕ್ರಿಯೇಟ್ ಮಾಡದೇ ಇರಲಿ, ನಾಯ್ಸ್ ಕ್ರಿಯೇಟ್ ಮಾಡದೇ ಇರಲಿ ಅನ್ನೋ ಕಾರಣ ಕೊಟ್ಟಿರ್ತಾರೆ. ಆ್ಯಂಡ್ ಸ್ಪೇರ್ ವೀಲ್ ಬಾಟಮಲ್ಲಿದೆ. ಹತ್ರ ಬನ್ನಿ, ಸ್ವಲ್ಪ ಕೆಳಗೋಗಿ ಕಾಣಿಸ್ತಾ, ಇಲ್ಲಿದೆ ನೋಡಿ. ಸ್ಟೀಲ್ ರಿಮ್ ಕೊಡ್ತಾರೆ. ಇನ್ನು ಈ ಟೈಲ್ ಗೇಟ್ ಏನಿದೆ ಇದನ್ನು ಗೆಸ್ಚರ್ ಕಂಟ್ರೋಲ್ ಯೂಸ್ ಮಾಡಿ ಓಪನ್ ಮಾಡ್ಬೋದು. ಅಂದರೆ ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ ಏನಾದರೂ ಕೈನಲ್ಲಿ ಸಾಮಾನು ಇಟ್ಕೊಂಡಿದ್ರೆ, ಲಗೇಜ್ ಇಟ್ಕೊಂಡಿದ್ರೆ ಕಾಲಿಂಗ್ ಅಂದು ಓಪನ್ ಮಾಡಿ ಇಡ್ಬೋದು. ಆ್ಯಂಡ್ ಹ್ಯಾರಿಯರ್ನಲ್ಲಿರೋ ಬೂಟ್ ಸ್ಪೇಸ್ ಅಂತೂ ಕ್ರೇಜಿ. ಎಷ್ಟು ಜಾಗ ಇದೆ ನೋಡಿ, ಯಾರಾದರೂ ಇಬ್ಬರು ಹೊಡೆದಾಕೊಂಡು ಆರಾಮಾಗಿ ತೊಗೊಂಡೋಗ್ಬೋದು, ಅಷ್ಟು ಜಾಗ ಇದೆ. ಸೊ ಏನೇನೋ ಐಡಿಯಾ ಕೊಡ್ತಾಯಿದ್ದೀನಿ ಬಿಡಿ. ಲಗೇಜ್ ಇಟ್ಕೊಂಡು ನೀಟಾಗಿ ಟ್ರಿಪ್ ಮಾಡಿ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಇದ್ರ ಕೆಳಗೂ ಏನಾದರೂ ಇಡ್ಬೋದು. ಆ್ಯಂಡ್ ಬೂಟಲ್ಲಿ ಲ್ಯಾಂಪ್ ಇದೆ. ಆ್ಯಕ್ಚುಲಿ ಈ ಕಡೆ ಕೊಟ್ಟಿದ್ದಾರೆ ರೈಟ್ ಸೈಡ್ನಲ್ಲಿ. ಇಷ್ಟು ದೊಡ್ಡ ಬೂಟಿಗೆ ಈ ಲ್ಯಾಂಪು ಚಿಕ್ಕ ಆಯಿತು ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಒಂದು JBL ಸ್ಪೀಕರ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಪಾರ್ಸಲ್ ಶೆಲ್ಫ್ ಸೈಜ್ ನೋಡಿ ಯಾವ ಲೆವೆಲ್ಗಿದೆ. ನನ್ನ ಕೈ ಎಷ್ಟು ಉದ್ದ ಇದೆ ಅಷ್ಟೇ ಕೊಟ್ಟಿದ್ದಾರೆ. ಇದ್ರ ಮೇಲೆ ತುಂಬ ಐಟಮ್ಸ್ನ ಇಡ್ಬೋದು. ಆದರೆ ದಯವಿಟ್ಟು ಇದ್ರ ಮೇಲೆ ಐಟಮ್ಸ್ ಇಟ್ಟು ಡ್ರೈವರ್ಗೆ ಡ್ರೈವ್ ಮಾಡಬೇಕಾದ್ರೆ ತೊಂದರೆ ಆಗೋ ರೀತಿ ಮಾಡಬೇಡಿ. ಆ್ಯಂಡ್ ಇಲ್ಲಿ ಒಂದು ಬಟನ್ ಇದೆ, ಹತ್ರ ಬಂದರೆ ಕಾಣುತ್ತೆ ನೋಡಿ. ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಅಕಸ್ಮಾತ್ ನಾನು ಅಡ್ಡ ಬಂದೆ ಅಂದರೆ ಅದು ವಾಪಸ್ ಮೇಲಕ್ಕೆ ಹೋಗುತ್ತೆ. ಆ್ಯಂಟಿ ಪಿಂಚ್ ಫೀಚರ್ ಇದೆ, ಅಂದರೆ ನಾವೇನಾದರೂ ಅಕಸ್ಮಾತ್ ಕೈ ಇಟ್ವಿ ಅಂದರೆ ಅದು ಸೆನ್ಸ್ ಮಾಡಿ ವಾಪಸ್ ಮೇಲಕ್ಕೆ ಹೋಗುತ್ತೆ. ನನ್ನ ಪ್ರಕಾರ ಈ ಥರ ಫೀಚರ್ಗಳನ್ನ ನೆಕ್ಸಾನ್ಗೆ ಚಿಕ್ಕ ಪುಟ್ಟ ಕಾರ್ಗಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಆ್ಯಂಡ್ ವೆಹಿಕಲ್ನ ರೈಟ್ ಸೈಡ್ನಲ್ಲಿ ನೋಡಿ ಲಿಡ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಫ್ಯೂಲ್ ಲಿಡ್ ಇದೆ ಇಲ್ಲಿ. ಆ್ಯಂಡ್ ಇದಕ್ಕೆ 50 ಲೀಟರ್ ಕೆಪಾಸಿಟಿ ಇದೆ. ಡೀಸಲಲ್ಲಿ ಮಾತ್ರ ಅವೈಲಬಲ್ ಇರೋದು. 2 ಲೀಟರ್ ಕ್ರಯೋಟೆಕ್ ಇಂಜಿನ್ ಬರುತ್ತೆ ಇದರಲ್ಲಿ. 8 ಸೋರ್ಸ್ಡ್ ಇಂಜಿನ್ನೇ, ಬಟ್ ನೇಮಿಂಗ್ ಟಾಟಾದವ್ರು ಕೊಟ್ಟಿರೋದು ಕ್ರಯೋಟೆಕ್ ಅಂತ. ಆ್ಯಂಡ್ ಇದಕ್ಕೆ ಆ್ಯಡ್ ಬ್ಲೂನು ಹಾಕಬೇಕಾಗತ್ತೆ. ಅದನ್ನು ಆ್ಯಕ್ಚುಲಿ ನೀವು ಟೈಲ್ ಗೇಟ್ ಓಪನ್ ಮಾಡಿ, ಬೂಟಲ್ಲಿ ಸ್ಪೇಸ್ ಇದೆ. ಅಟ್ ಸ್ಪೇರ್ ವೀಲ್ನ ಡೌನ್ ಮಾಡ್ತಿರಲ್ಲ, ಆ ನಟ್ ಪಕ್ಕದಲ್ಲಿ ಒಂದು ಕ್ಯಾಪ್ ಇದೆ, ಅಲ್ಲಿಂದ ನೀವು ಆ್ಯಡ್ ಬ್ಲೂನ ಹಾಕ್ಬೋದು. ಇನ್ನು ರೇರ್ ಸೀಟಿಗೆ ಹೋಗೋದಾದರೆ ಸ್ಪೇಸ್ ಅಂತೂ ತುಂಬ ಚೆನ್ನಾಗಿದೆ. ಒಳಗೆ ಫುಲ್ ಡಾರ್ಕ್ ಇದೆ. ಸನ್ರೂಫ್ ಓಪನ್ ಮಾಡ್ತಾ ಇದ್ದೀನಿ. ಸ್ಪೇಸ್ ವೈಸ್ ತುಂಬ ಚೆನ್ನಾಗಿದೆ ನೋಡಿ, ಕಂಫರ್ಟಬಲ್ ಇದೆ. ನನಗೆ ಒಂದು ಫೀಲ್ ಆಗ್ತಾ ಇರೋದೇನೆಂದರೆ ಕೆಳಗೆ ಲೆಗ್ ರೂಮ್ ಇಲ್ಲ. ಅಂದರೆ ಕೆಳಗೆ ನನಗೆ ಇಲ್ಲಿ ನೋಡಿ ಜಾಗ ಇಲ್ಲ ತೋರಿಸೋದಕ್ಕೆ. ಅದೊಂದು ಸ್ವಲ್ಪ ಬಿಡ್ತಿದ್ದಿದ್ರೆ ಅಥವಾ ಹೈಟ್ ಇದ್ದಿದ್ರೆ ನನ್ನ ಕಾಲು ತೋರಿಸ್ಬೋದಿತ್ತು, ಕಂಫರ್ಟಬಲಾಗಿ ಕೂರ್ಬೋದಿತ್ತು. ಟೈ ಸಪೋರ್ಟು ಮತ್ತು ನೀ ರೂಮ್ಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಕಾಲನ್ನ ಇಡೋದಕ್ಕೆ ಜಾಗ ಇಲ್ಲ ಅಷ್ಟೇ. ಆ್ಯಂಡ್ ಸೆಂಟರ್ನಲ್ಲಿ ಹಂಪ್ ಕೂಡ ಇದೆ. ಆ್ಯಂಡ್ ಮೂರನೇ ವ್ಯಕ್ತಿ ಅಥವಾ ಸೆಂಟ್ರಲ್ ಕೂರೋಂಥ ವ್ಯಕ್ತಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾರು ಹಿಂಗೆ ಕೂರಲ್ಲ, ಕಾಲು ಹಲಸ್ಕೊಂಡೇ ಕೂರೋದು, ಬಟ್ ಸ್ಟಿಲ್ ಓಕೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದರೆ, ಈಗ ಹೇಳ್ತೀನಿ ನೋಡಿ, ಈ ಸೀಟ್ನ ಡಿಸೈನ್ ತುಂಬ ಚೆನ್ನಾಗಿದೆ. ತುಂಬ ಬ್ರ್ಯಾಂಡ್ಗಳು ಏನು ಮಾಡ್ತಾಯಿದೆ ಅಂದರೆ, ಈ ಸೀಟ್ ಡಿಸೈನ್ ಮಾಡಬೇಕಾದ್ರೆ ಸೆಂಟ್ರಲ್ಲಿ ಹಂಪ್ ಮಾಡಿಬಿಡ್ತಾರೆ, ಫುಲ್ಲು ಬಂಪನ್ನ ಕ್ರಿಯೇಟ್ ಮಾಡ್ತಾರೆ. ಆವಾಗ ಮಧ್ಯದಲ್ಲಿ ಕೂರೋಂಥವ್ರಿಗೆ ತೊಂದರೆ. ಬಟ್ ಇಲ್ಲಿ ಆ ರೀತಿ ಇಲ್ಲ. ಫುಲ್ ಬೆಂಚ್ ಸೀಟ್ ಇದೆ, 3 ಜನನೂ ಆರಾಮಾಗಿ ಕೂರ್ಬೋದು. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ, 2 ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಈ ಸೀಟು 60-40 ಸ್ಪ್ಲಿಟ್ ಇದೆ. ಆ್ಯಂಡ್ ಅದನ್ನು ಇಲ್ಲಿ ಒಂದು ಬಟನ್ ಇದೆ ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡ್ಬೋದು ನೋಡಿ. ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ. ಕಂಪ್ಲೀಟ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹಿಂದೆ ಕೂರೋಂಥವ್ರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಜೊತೆಗೆ ಹೆಡ್ರೆಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ವಿಂಗ್ಡ್ ಹೆಡ್ರೆಸ್ಟ್ ಬರುತ್ತೆ. ಇನ್ನು ರೇರ್ ಡೋರ್ನ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಆದರೆ ಒಳಗೆ ಕೂತಿರೋರಿಗೆ ಏನಿದೆ ಕನ್ವೀನಿಯಂಟ್ ಫೀಚರ್ ಏನಿದೆ ನೋಡಿ. ಪಾಕೆಟ್ಸ್ ಕೊಟ್ಟಿದ್ದಾರೆ 2 ಸೀಟ್ನಲ್ಲಿ. ಮೊಬೈಲ್ ಅಥವಾ ಸಣ್ಣ ಪುಟ್ಟ ಐಟಮ್ಸ್ ಇಡ್ಬೋದು. ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಇಲ್ಲೂ ಕೂಡ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು A ಟೈಪ್ ಮತ್ತು
ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ ಆ್ಯಂಡ್ ಕೋಟ್ ಹುಕ್ ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಬಿನ್ ಲ್ಯಾಂಪ್ ಇದೆ, ಅದು ಕೂಡ LED ನಲ್ಲಿ ಕೊಟ್ಟಿದ್ದಾರೆ. ಸೇಮ್ ಯೂನಿಟ್ ಆ ಸೈಡ್ನಲ್ಲೂ ಕೂಡ ಇದೆ. ಆ್ಯಂಡ್ ಹಿಂದೆ ಕೂರೋವಂಥವ್ರಿಗೆ ಸನ್ ಬ್ಲೈಂಡ್ ಕೂಡ ಇದೆ. ಹಿಂದೆ ಕೂರೋರಿಗೆ ಮಾತ್ರ ಒಳ್ಳೆ ಕಂಫರ್ಟ್ ಗುರು, ಮುಂದೆ ಕೂರೋರಿಗೆ ಹಿಂಸೆ. ಮುಂದೆಯಿಂದನೂ ಸೂರ್ಯನ ಬೆಳಕು, ಸೈಡಿಂದನೂ ಸೂರ್ಯನ ಬೆಳಕು. ಆ್ಯಂಡ್ ಅಲ್ಲಿ ಕೊಟ್ಟಿರೋ ಸನ್ವೈಸರ್ಗಳು ಎಷ್ಟು ಕವರ್ ಮಾಡುತ್ತೆ, ಸ್ವಲ್ಪ ಕವರ್ ಮಾಡುತ್ತೆ. ಬಟ್ ಅಲ್ಲಿ ಸನ್ ಬ್ಲೈಂಡೆಲ್ಲ ಹಾಕ್ಕೊಂಡ್ರೆ ಓಡ್ಸೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ಕೊಡಲ್ಲ. ಅದಕ್ಕೆ ನೀವೇನಾದರೂ ಕಂಫರ್ಟ್ ಎಂಜಾಯ್ ಮಾಡಬೇಕು ಅಂದರೆ ಹಿಂದೆ ಸೀಟಲ್ಲಿ ಕೂತ್ಕೊಂಬಿಡಿ. ಎಲ್ಲ ಓಕೆ, ಆದರೆ AC ವೆಂಟ್ಸ್ ಎಲ್ಲಿದೆ? B ಪಿಲ್ಲರಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದಿದೆ ಆ್ಯಂಡ್ ಆ ಸೈಡಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಹಿಂದೆ ಕೂರೋರಿಗೆ ಇಲ್ಲಿಂದ ಗಾಳಿ ಬರುತ್ತೆ. ಬಟ್ ಸೆಂಟ್ರಲ್ ಕೂರೋರಿಗೆ ಸ್ವಲ್ಪ ತೊಂದರೆ. ಪ್ರತಿಯೊಂದು ಗಾಡಿನಲ್ಲಿ ಸೆಂಟ್ರಲ್ ಕೊಟ್ಬಿಡ್ತಾರೆ, ಆವಾಗ ಅವರಿಗೆ ಗೊತ್ತು, ಸೆಂಟ್ರಲ್ ಕೂರೋರಿಗೆ ಗೊತ್ತು ಹಿಂಸೆ. ಆದರೆ ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ, ಸೈಡಲ್ಲಿ ಕೂರೋರು ಹಿಂಸೆ ಯಾರಿಗೆ ಗೊತ್ತು. ಆ್ಯಂಡ್ ಡೋರ್ ಅಂತೂ ತುಂಬ ಚೆನ್ನಾಗಿದೆ, ನನಗೊಂದು ತುಂಬ ಇಷ್ಟ ಆಗುತ್ತೆ ಈ ಥರ ಡೋರ್ ಡಿಸೈನ್. ಎಷ್ಟು ಕಾಂಪ್ಲಿಕೇಟಾಗಿ, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಕನ್ವೀನಿಯೆಂಟ್ ಫೀಚರ್ಗಳನ್ನ ಕೊಟ್ಟು ಡಿಸೈನ್ ಮಾಡಿದ್ದಾರೆ ನೋಡಿ. ಮೊದಲನೇದಾಗಿ ಹೇಳ್ಕೊಂಡು ಬರೋದಾದರೆ ನೋಡಿ, ಡೋರ್ ಹ್ಯಾಂಡಲ್ ತುಂಬ ಚೆನ್ನಾಗಿದೆ, ಕಲರು ಲಾಕ್ ಇದೆ, ಪವರ್ ವಿಂಡೋ ಕಂಟ್ರೋಲ್, ಇಲ್ಯುಮಿನೇಷನ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಟಾಟಾ ಗಾಡಿಗಳಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಈಗಲೂ ನೆಕ್ಸಾನಲ್ಲಿ ಕೊಟ್ಟಿಲ್ಲ, ಕೊಟ್ಟರೆ ಚೆನ್ನಾಗಿರುತ್ತೆ. ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮ್ಯಾಟ್ ಬ್ಲ್ಯಾಕ್ ಇಲ್ಲೂ ಯೂಸ್ ಮಾಡಿದ್ದಾರೆ. JBLನ ಟ್ವಿಟ್ಟರ್ ಇದೆ ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲೂ ಒಂದು ಏನಾದರೂ ಬಾಟಲ್ ಇಡ್ಬೋದು, ಆ ಥರ ಸ್ಪೇಸ್ ಇದೆ. ಆ್ಯಂಡ್ ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಡೋರ್ನ ಸೈಜ್ ಅಂತೂ ಸೈಕಾಗಿದೆ ನೋಡಿ. ಬನ್ನಿ ಸೈಡಿಂದ ನೋಡಿ, ಬನ್ನಿ ಇಲ್ಲಿ ಯಾವ ಥರ ಕಾಣುತ್ತೆ ಅಂತ. ಟಾಟಾ ಗಾಡಿಗಳು ಏನಕ್ಕೆ ಫುಲ್ ರಗಡ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಸೇಫ್ ಆಗಿರುತ್ತೆ ಅಂದರೆ ಅವರು ಗಾಡಿನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ ಬಲ್ಕಾಗಿ ಡಿಸೈನ್ ಮಾಡಿರ್ತಾರೆ. ಸೊ ನೆಕ್ಸಾನ್ ತೊಗೋಬೇಕಾದ್ರೆ ನಾನು ಅದನ್ನು ನೋಡಿ ಫ್ಯಾನ್ ಆಗಿನೇ ತೊಗೊಂಡಿದ್ದು. ಇನ್ನು ಹ್ಯಾರಿಯರ್ ನೋಡಿದ್ರು ಅಂತೂ ಫಿದಾಗೋಗ್ತೀರಾ. ಇಷ್ಟೆಲ್ಲ ಓಕೆ. ಇಂಟೀರಿಯರ್ ಬಗ್ಗೆ, ಡೋರ್ ಬಗ್ಗೆ ಇನ್ನೊಂದು ನಿಮ್ಗೆ ತೋರಿಸಲಿಲ್ಲ. ಇಲ್ಲೂ ಲೈಟ್ ಇದೆ ನೋಡಿ, ಕಾಣ್ತಾ ಇದೆಯಾ? ಸೇಮ್ 4 ಡೋರ್ಗೂ ಕೊಡ್ತಾರೆ. ಹಿಂದೆಯಿಂದ ಬರುವಂಥ ವೆಹಿಕಲ್ಸಿಗೆ, ಡ್ರೈವರ್ಗಳಿಗೆ ನೋಟಿಸ್ ಆಗಲಿ ಅಂತ. ಆ್ಯಂಡ್ ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇವನ್ ಕೀ ಸ್ಲಾಟ್ ಕೂಡ ಇದೆ. ಈ ಕ್ಯಾಪ್ನ ಓಪನ್ ಮಾಡಿದ್ರೆ ಇಲ್ಲೊಂದು ಕೀ ಸ್ಲಾಟ್ ಸಿಗುತ್ತೆ, ಇದನ್ನು ಓಪನ್ ಮಾಡ್ಬೋದು ಕೆಳಗಿಂದ. ಇದನ್ನು ಹೇಳಿದ್ರೆ ಓಪನ್ ಆಗುತ್ತೆ. ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ, ಕಂಪ್ಲೀಟ್ಲಿ ಬ್ಲ್ಯಾಕ್ ಇದೆ. ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಡೋರ್ ಹ್ಯಾಂಡಲ್ ಲಾಕ್ ಇದೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಡ್ರೈವರ್ ಸೈಡ್ 1 ಟಚ್ ಡೌನ್, ಜೊತೆಗೆ 1 ಟಚ್ ಅಪ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಇದೆ. ಅಕಸ್ಮಾತ್ ಕೈ ಅಡ್ಡ ಇಟ್ಟರೆ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ತುಂಬ ವೆಹಿಕಲ್ಸಲ್ಲಿ 4 ವಿಂಡೋಗೆ ಈ ಥರ ಫೀಚರ್ಗಳು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಡ್ರೈವರ್ ಸೈಡಿಗೆ ಮಾತ್ರ ಬರುತ್ತೆ. ಆ್ಯಂಡ್ ಬಾಟಲ್ ಹೋಲ್ಡರ್, ಜೊತೆಗೆ ಇಲ್ಲೂ ಕೂಡ ಒಂದು ಬಾಟಲ್ ಇಡ್ಬೋದು. ಮ್ಯಾಪ್ ಪಾಕೆಟ್ ಇದೆ. ಆ್ಯಂಡ್ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಇದೆ. ಈ ಸೈಡ್ ಕೂಡ ಒಂದು ಸ್ಲಾಟ್ ಇದೆ. ಆ್ಯಂಡ್ ಸ್ಪೀಕರ್ನ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ORVMನ ಮಿರರ್ ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲೊಂದು ನಾಬ್ ಇದೆ, ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ. ಈಗ ಡೈರೆಕ್ಟಾಗಿ ಒಳಗೆ ಕೂರೋಣ. ಡ್ರೈವರ್ ಸೀಟ್ ಡಿಸೈನ್ ಕ್ರೇಜಿಯಾಗಿದೆ. ಎಲ್ಲಿಗೆ ಮೇಯ್ನ್ ಪಾಯಿಂಟ್ಗಳಿಗೆ ಸಪೋರ್ಟ್ ಬೇಕು ಅಲ್ಲೆಲ್ಲ ಒಳ್ಳೆ ತಿಕ್ಕಾಗಿ ಫೋಮ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಲೆದರೈಟ್ ಸೀಟ್ ಆಫ್ ಆಲ್ಸ್ಟ್ರಿ, ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮ್ ಇಂಟೀರಿಯರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವು ಬಟನ್ಸ್ ಕೊಟ್ಟಿದ್ದಾರೆ. ಇದು ವೆಂಟಿಲೇಷನ್ಸ್ ಆನ್ ಆಫ್ ಮಾಡೋದಕ್ಕೆ 3 ಮೋಡ್ಸ್ ಬರುತ್ತೆ. ಈಗ 3ನೇ ಮೋಡಲ್ಲಿದೆ, ಈಗ 2nd ಮೋಡ್, ಈಗ 1st ಮೋಡ್. ಫ್ಯಾನ್ ಸ್ಪೀಡ್ನ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟೇ. ಆ್ಯಂಡ್ ಇಲ್ಲಿ ಲಿವರ್ಗಳಿದೆ, ಏನಕ್ಕೆ ಅಂದರೆ ಸೀಟ್ನ ಅಡ್ಜಸ್ಟ್ ಮಾಡೋದಕ್ಕೆ ನೋಡಿ, ಇದು ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ. ಆ್ಯಂಡ್ ಇದನ್ನು ಯೂಸ್ ಮಾಡಿಕೊಂಡು ರಿಕ್ಲೈನ್ ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೆಲವು ಬಟನ್ಸ್ ಇದೆ, M1 2 3 ಅಂತ. M ಅಂದರೆ ಸೀಟ್ ಮೆಮೊರಿ, ನನ್ನ ಹೈಟ್ಗೆ ತಕ್ಕಾಗೆ ಸೀಟ್ನ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ 1ನಲ್ಲಿ ಸೇವ್ ಮಾಡಿರ್ತೀನಿ, 2ನೇದು ನಮ್ಮ ಅಣ್ಣ ಅಂದ್ಕೊಳ್ಳಿ, 3ನೇದು ನನ್ನ ಹೆಂಡತಿ ಅಂದ್ಕೊಳ್ಳಿ. ಯಾರು ಯಾವಾಗ ಬಂದು ಕೂತ್ಕೊತಾರೆ ಆವಾಗ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಆವಾಗ ಆ ಅಡ್ಜಸ್ಟ್ಮೆಂಟಿಗೆ ಹೋಗಿ ಕೂರುತ್ತೆ. ಸೊ ಜಸ್ಟ್ ನಂಬರ್ಗಳು ನೆನಪಿರ್ಬೇಕಷ್ಟೇ. ಇನ್ನು ಅದನ್ನು ಬಿಟ್ಟರೆ ಕಂಫರ್ಟ್ ಅಂತೂ ಟಾಪ್ ನಾಚ್. ಆ್ಯಂಡ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸ್ಟೀರಿಂಗ್ ವೀಲ್ ಡಿಸೈನ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಸಖತ್ತಾಗಿದೆ. 4 ಸ್ಪೋಕ್ ಸ್ಟೀರಿಂಗ್ ವೀಲ್ ಬರುತ್ತೆ. ಆ್ಯಂಡ್ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಇದೆ, ಜೊತೆಗೆ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾರ್ನ್. ಈ ಸ್ಟೀರಿಂಗ್ ವೀಲ್ನ ಅಡ್ಜಸ್ಟ್ಮೆಂಟ್ ನೋಡೋದಾದರೆ ಟಿಲ್ಟ್ ಇದೆ, ಜೊತೆಗೆ ಟೆಲಿಸ್ಕೋಪಿಕ್ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಡಿಜಿಟಲ್ ಕಾಕ್ಪಿಟ್, ಕಂಪ್ಲೀಟ್ಲಿ ಡಿಜಿಟಲ್ ಬರುತ್ತೆ. ಈ ವೆಹಿಕಲ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಡಾಟಾ ನೀವು ಇಲ್ಲಿ ನೋಡ್ಬೋದು. ಜೊತೆಗೆ ನ್ಯಾವಿಗೇಷನ್ ಜಸ್ಟ್ ಇಲ್ಲಿ ಮಾತ್ರ ಅಲ್ಲ, ಇಲ್ಲೂ ನೀವು ನೋಡ್ಬೋದು. ಸೊ ಅದನ್ನು ನೋಡಬೇಕಂದ್ರೆ ನೀವು ಆ್ಯಂಡ್ರಾಯ್ಡ್ ಆಟೋ ಅಥವಾ ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಪ್ಷನ್ ಬರುತ್ತೆ. ಸೊ ನಿಮಿಷ, ಡ್ರೈವರ್ ಅಸಿಸ್ಟ್, ನ್ಯಾವಿಗೇಷನ್ ಇಲ್ಲಿ ಬಂದಮೇಲೆ ಇಲ್ಲಿ ಓಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ನ್ಯಾವಿಗೇಷನ್ ಇಲ್ಲೇ ಬರುತ್ತೆ. ಇನ್ನು ಪೊಸಿಷನ್ ಅಂತೂ ಕಮ್ಯಾಂಡಬಲ್ ಆಗಿದೆ. ಆ್ಯಂಡ್ ಸ್ಟೀರಿಂಗ್ ವೀಲ್ನ ಡಿಸೈನು ಮತ್ತು ಒಳ್ಳೆ ಸ್ಪೋರ್ಟಿಯಾಗಿರೋದ್ರಿಂದ ಡ್ರೈವ್ ಮಾಡಬೇಕಾದ್ರೆ ಒಳ್ಳೆ ಮಜಾ ಬರುತ್ತೆ. ಈ ಗಾಡಿಗಳು ಎಷ್ಟೇ ಬಲ್ಕ್ ಆಗಿದ್ರು ನಿಜ ಬಲ್ಕ್ ಗಾಡಿ ಡ್ರೈವ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರೋಲ್ಲ.
ಆ ಲೆವೆಲಿಗೆ ಕಂಫರ್ಟು ಸ್ಮೂತ್ನೆಸ್ ಇರುತ್ತೆ. ಆ್ಯಂಡ್ ಸ್ಟೀರಿಂಗ್ ವೀಲ್ನಲ್ಲಿ ಲೆದರ್ ಕೊಟ್ಟಿದ್ದಾರೆ, ಜೊತೆಗೆ AC ವೆಂಟ್ಸ್ ಆ್ಯಂಡ್ ಇಲ್ಲಿ ಟ್ವಿಟರ್ನ ಪ್ಲೇಸ್ಮೆಂಟ್ ಇದೆ. A ಪಿಲ್ಲರ್ ಸೈಜ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಜೊತೆಗೆ ಪುಷ್ ಸ್ಟಾರ್ಟ್ ಬಟನ್ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಬಿಯೆಂಟ್ ಲೈಟಿಂಗ್ ಅಥವಾ ಮೂಡ್ ಲೈಟಿಂಗ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೂ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ, ಯಾವ ಕಲರ್ ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು. ಪ್ರತಿಯೊಂದು ಸೆಟ್ಟಿಂಗ್ ಈ 12.3 ಇಂಚ್ ಟಚ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಸಿಸ್ಟಮಲ್ಲಿದೆ. ಮತ್ತು ಇದರಲ್ಲಿ 10 ಸ್ಪೀಕರ್ ಬರುತ್ತೆ, ಅದರಲ್ಲಿ 5 ಸ್ಪೀಕರ್, 4 ಟ್ವಿಟರ್ ಮತ್ತು 1 ಸಬ್ವೂಫರ್ ಇದೆ. ಸಬ್ವೂಫರ್ ಬೂಟಲ್ಲಿತ್ತು, ಆಲ್ರೆಡಿ ನಿಮಗೆ ತೋರಿಸ್ತೆ. ಆ್ಯಂಡ್ 5 ಸ್ಪೀಕರಲ್ಲಿ 4 ಸ್ಪೀಕರ್ ಡೋರಲ್ಲಿರುತ್ತೆ ಆ್ಯಂಡ್ 1 ಸ್ಪೀಕರ್ ಇಲ್ಲಿದೆ. ಇನ್ನು ಟ್ವಿಟರ್ ಹಿಂದೆ ಡೋರಲ್ಲಿ 2 ಮತ್ತು A ಪಿಲ್ಲರಲ್ಲಿ 2 ಇದೆ. ಆ್ಯಂಡ್ ಇದರಲ್ಲಂತೂ ಕಂಪ್ಲೀಟ್ ಡಾಟಾ ಸಿಗುತ್ತೆ, ಸೆಟ್ಟಿಂಗ್ಗಳನ್ನ ಮಾಡ್ಕೋಬೋದು. ಮತ್ತು 360 ಡಿಗ್ರಿ ವ್ಯೂ ಆನ್ ಮಾಡಿಕೊಂಡ್ರೆ ನೋಡಿ ಯಾವ ಥರ ಕಾಣುತ್ತೆ ಅಂತ. ಆ್ಯಂಡ್ 3D ವ್ಯೂ, ಕಂಪ್ಲೀಟ್ ಶೋರೂಮ್ ವಿಸಿಬಲ್ ಇದೆ. ಪಕ್ಕದಲ್ಲಿ ಸಫಾರಿ ನಿಂತಿದೆ, ಇಲ್ಲಿ ಕರ್ವಿ ವಿ ಇದೆ, ಪ್ರತಿಯೊಂದು ನೋಡ್ಬೋದು ನೋಡಿ. ಆ್ಯಂಡ್ ಇಲ್ಲಿ ಟಿಯಾಗೋ ಇದೆ. ಕ್ಲಾರಿಟಿ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಬ್ಲೈಂಡ್ ಸ್ಪಾಟ್ನು ಕೂಡ ನೀವು ಮಾನಿಟರ್ ಮಾಡ್ಬೋದು ನೋಡಿ. ಇದು ಫ್ರಂಟ್ 2 ಫೆಂಡರ್ ಹತ್ರ ಇರುವಂಥ ಬ್ಲೈಂಡ್ ಸ್ಪಾಟ್, ಇದು ಹಿಂದೆ 2 ಫೆಂಡರ್ ಹತ್ರ ಇರುವಂಥ ಬ್ಲೈಂಡ್ ಸ್ಪಾಟ್. ಕ್ಲಾರಿಟಿ ಚೆನ್ನಾಗಿದೆ. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಡ್ಯಾಶ್ಬೋರ್ಡ್ನ ಡಿಸೈನ್ ತುಂಬ ಚೆನ್ನಾಗಿದೆ. ಇಲ್ಲಿ ಕಾರ್ಬನ್ ಫೈಬರ್ ಥೀಮ್ ಕೊಟ್ಟಿದ್ದಾರೆ, ಜೊತೆಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ಫಿಜಿಟಲ್ ಕೊಟ್ಟಿದ್ದಾರೆ ಅಥವಾ ಟಚ್ ಬೇಸ್ಡ್ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಹಜಾರ್ಡ್ ಲೈಟ್ ಸ್ವಿಚ್ ಇದೆ. ಟಚ್ ಬೇಸ್ ಇರೋದ್ರಿಂದ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಆನ್ ಆಫ್ ಆಗುತ್ತೆ. ಆ್ಯಂಡ್ ಇಲ್ಲಿ ಟೈಲ್ ಗೇಟ್ ಲೀಸರ್ ಇದೆ. ಆ್ಯಂಡ್ ಸೆಂಟ್ರಲ್ ಲಾಕಿಂಗ್, 360 ವ್ಯೂ, ಜೊತೆಗೆ ಫಾಗ್ ಲ್ಯಾಂಪ್ಸ್ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ AC ಯೂನಿಟ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಈ ಸೈಡ್ಗೆ ಬೇರೆ ಟೆಂಪ್ರೇಚರ್, ಆ ಸೈಡ್ಗೆ ಬೇರೆ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಆ್ಯಂಡ್ ಒಂದು A ಟೈಪ್ ಚಾರ್ಜಿಂಗ್ ಪೋರ್ಟ್ ಮತ್ತು C ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವ್ ಮೋಡ್ ಮತ್ತು ಟೆರೈನ್ ಮೋಡ್ ಸೆಲೆಕ್ಟ್ ಮಾಡೋದಕ್ಕೆ ನಾಬ್ ಕೊಟ್ಟಿದ್ದಾರೆ. ಈಗ ಟೆರೈನ್ ಮೋಡ್ ಇದೆ, ನಾರ್ಮಲ್ ಮೋಡ್, ಓಕೆ, ವೆಟ್ ಮೋಡ್, ಈವನ್ ಇಲ್ಲೂ ನೋಡ್ಬೋದು. ಓಕೆ, ನಿಮ್ಗೆ ಯಾವ ಮೋಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಎಕಾನಮಿ ಮೋಡ್ಗೆ ಬಟನ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಲೈಟ್ ಬಂತು ನಾನು ಮೋಡ್ನ ಸ್ವಿಚ್ ಮಾಡಿದಾಗ. ಜೊತೆಗೆ ಇಲ್ಲಿ ಸ್ಪೋರ್ಟ್ ಮೋಡ್ ಇದೆ. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ, ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರೋದು ಹಿಲ್ ಡಿಸೆಂಟ್ ಕಂಟ್ರೋಲ್. ಈ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ನೀವೇನಾದರೂ ಸ್ಲೋಪಲ್ಲಿ ಡ್ರೈವ್ ಮಾಡ್ತಿದ್ರೆ ತುಂಬ ಕಂಟ್ರೋಲ್ಡ್ ಆಗಿ ಡ್ರೈವ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಸ್ಪೀಡ್ನ ಕೂಡ ಸೆಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಗೇರ್ ಶಿಫ್ಟರ್ ಕೊಟ್ಟಿದ್ದಾರೆ, ತುಂಬ ಕಾಂಪ್ಯಾಕ್ಟಾಗಿ ಸಿಂಪಲ್ ಆಗಿದೆ. ಆ್ಯಂಡ್ ಅದಕ್ಕೆ ಬೇಕಿರೋಂಥ ಮಾರ್ಕಿಂಗ್ಸು ಕೊಟ್ಟಿದ್ದಾರೆ. ಪಾರ್ಕಿಂಗಿಗೆ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಮೇಲೆ ಎತ್ತಿದ್ರೆ ಅಪ್ಲೈ ಆಗುತ್ತೆ, ಕೆಳಗೆ ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ನೀವು ಗಾಡಿನ ನಿಲ್ಲಿಸಿ ಡ್ರೈವ್ ಮೋಡಲ್ಲಿ ಅಥವಾ ರಿವರ್ಸ್ ಮೋಡಲ್ಲಿ ಸೆಟ್ ಆಗಿರುತ್ತೆ ಅಂದ್ಕೊಳ್ಳಿ, ಆಗ ಆಟೋ ಹೋಲ್ಡ್ ಪ್ರೆಸ್ ಮಾಡಿ ಬಿಟ್ಟಿದ್ರೆ ಗಾಡಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಮೂವ್ ಆಗೋದಿಲ್ಲ. ನೀವು ಆಕ್ಸಿಲೇಟರ್ ಪೆಡಲ್ ಮೇಲೆ ಕಾಲಿಟ್ಟು ಪ್ರೆಸ್ ಮಾಡಿ ಮೂವ್ ಮಾಡೋವರೆಗೂ ಅದು ಸ್ಟೇಬಲ್ ಆಗಿರುತ್ತೆ ಅಥವಾ ಸ್ಟ್ಯಾಟಿಕ್ ಆಗಿರುತ್ತೆ. ಸ್ಲೈಡಬಲ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಮುಂಚೆ ಫಿಕ್ಸ್ಡ್ ಇತ್ತು ಅಂದ್ಕೊತೀನಿ, ಈಗ ಸ್ಲೈಡಬಲ್ ಕೊಟ್ಟಿರೋದ್ರಿಂದ ಸೊ ಆರಾಮಾಗಿ ಕೂತ್ಕೊಂಡು ಕೈನ ಈ ಥರ ಇಟ್ಕೊಂಡು ಡ್ರೈವ್ ಮಾಡ್ಬೋದು. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಅಥವಾ 3 ಅಂತಲೇ ಹೇಳ್ಬೋದು. ಇಲ್ಲೊಂದಿದೆ, ಸೆಂಟ್ರಲ್ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದರಲ್ಲಿ 12 ವೋಲ್ಟ್ ಪೋರ್ಟ್ ಇದೆ, A ಟೈಪ್ ಚಾರ್ಜಿಂಗ್ ಪೋರ್ಟ್, C ಟೈಪ್ ಚಾರ್ಜಿಂಗ್ ಪೋರ್ಟ್ ಮತ್ತು ಕೂಲಿಂಗ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಗ್ಲೌ ಬಾಕ್ಸ್ನಲ್ಲಿ ಸಫಿಷಿಯೆಂಟ್ ಸ್ಪೇಸ್ ಇದೆ, ಲೈಟ್ ಇದೆ, ಕೂಲಿಂಗ್ ಆಪ್ಷನ್ ಬರುತ್ತೆ. ಆ್ಯಂಡ್ ಇಲ್ಲಿ ಸಪ್ರೇಟ್ ಟ್ರೇ ಇರೋದ್ರಿಂದ ಚಿಕ್ಕ ಪುಟ್ಟ ಐಟಮ್ಸ್ ಅಂದರೆ ಮೊಬೈಲು ಮತ್ತು ಟ್ಯಾಬ್ಲೆಟ್ ಇಡ್ಬೋದು. ಆ್ಯಂಡ್ ಡಾಕೆಟ್ ಇದೆ ಗಾಡಿಗೆ ರಿಲೇಟ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್, ಜೊತೆಗೆ ಇದರಲ್ಲಿ ಲೈಟ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಡ್ರೈವರ್ ಸನ್ವೈಸರ್ ಇದೆ. ಇದರಲ್ಲಿ ಟಿಕೆಟ್ ಹೋಲ್ಡರ್ ಏನೂ ಕಾಣ್ತಿಲ್ಲ. ಆ್ಯಂಡ್ ಸ್ಲೈಡಬಲ್ಲು ಇಲ್ಲ, ಅಂದರೆ ಎಕ್ಸ್ಟೆಂಡಬಲ್ ಇಲ್ಲ. ಎಕ್ಸ್ಟೆಂಡಬಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ, ಇದನ್ನು ಆನ್ ಆಫ್ ಮಾಡ್ಕೋಬೋದು. ಜೊತೆಗೆ ಏಡಾಸ್ಗೆ ಬೇಕಿರುವಂಥ ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಆಗಿದೆ. ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಇದೆಯೋ ಆಫ್ ಇದೆಯೋ ಇಲ್ಲಿಂದನೇ ನೋಡ್ಕೋಬೋದು. ಮೈಕ್ನ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಸೆಂಟರ್ ಕ್ಯಾಬಿನ್ ಲ್ಯಾಂಪ್ ಅಥವಾ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಅಂತ ಹೇಳ್ಬೋದು, ಸೆಂಟರ್ ಕ್ಯಾಬಿನ್ ಲ್ಯಾಂಪ್ ಅಲ್ಲ ಇದು. ಆ್ಯಂಡ್ SOS ಮತ್ತು ಈ ಕಾಲ್ ಅಂತ ಹೇಳ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ ಮತ್ತು ಬ್ರೇಕ್ ಡೌನ್ ಟೈಮಲ್ಲಿ ಬೇಕಿರುವಂಥ ಅಸಿಸ್ಟೆನ್ಸ್ ಈ ಬಟನ್ ಪ್ರೆಸ್ ಮಾಡೋದ್ರಿಂದ ಸಿಗುತ್ತೆ. ಕಾಲ್ ಕನೆಕ್ಟ್ ಆಗುತ್ತೆ, ಆಗ ನೀವು ಹೆಲ್ಪ್ನ ಕೇಳ್ಬೋದು. ಆ್ಯಂಡ್ ಸನ್ರೂಫ್ನ ಆಪ್ರೇಟ್ ಮಾಡೋದಕ್ಕೆ ಸಿಂಗಲ್ ಬಟನ್ ಇದೆ. ಆ್ಯಂಡ್ ವಾಯ್ಸ್ ಅಸಿಸ್ಟೆಂಟ್ ಸನ್ರೂಫ್ ಬರುತ್ತೆ ನೋಡಿ. ಓಕೆ, ಇದನ್ನು ಫಸ್ಟ್ ಕ್ಲೋಸ್ ಮಾಡೋಣ. ಕ್ಲೋಸ್ ಸನ್ರೂಫ್, ಕ್ಲೋಸ್ ಸನ್ರೂಫ್, ಕ್ಲೋಸ್ ಸನ್ರೂಫ್. ಅಕ್ಕಂಗೆ ಕೇಳಿಸ್ತಾ ಇಲ್ಲ, ಇರಲಿ ಬಿಡಿ, ನಾವು ಹಂಗೆ ಕ್ಲೋಸ್ ಮಾಡ್ಕೊಳ್ಳೋಣ. ಇಷ್ಟು ಹ್ಯಾರಿಯರ್ ಸ್ಟೆಲ್ತ್ ಎಡಿಷನ್ನ ಇಂಟೀರಿಯರ್ ಬಗ್ಗೆ. ಸೊ ಇದರಲ್ಲಿರುವಂಥ ಇಂಜಿನ್ ಆಲ್ರೆಡಿ ನಿಮಗೆ ತಿಳಿಸ್ದೆ. 2 ಲೀಟರ್ ಕ್ರಯೋಟೆಕ್ BS6 ಫೇಸ್ 2 ಇಂಜಿನ್ ಬರುತ್ತೆ. ಆ್ಯಂಡ್ ಇದರ ಪವರ್ 170 PS ಇದೆ. ಟಾರ್ಕ್ ಬಂದು 350 ನ್ಯೂಟನ್ ಮೀಟರ್ ಇದೆ. ಆ್ಯಂಡ್ ಇಂಜಿನ್ ಕಂಪಾರ್ಟ್ಮೆಂಟ್ ಅಂತೂ ಬ್ಯೂಟಿಫುಲಿ ಸಿಸ್ಟಮ್ಯಾಟಿಕ್ ಆಗಿ ಕೂರಿಸ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ.
ಆ್ಯಂಡ್ ಹ್ಯಾರಿಯರ್ನಲ್ಲಿ 2 ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಆ್ಯಂಡ್ ಸ್ಟೆಲ್ತ್ ಎಡಿಷನ್ನ ಶೋರೂಮ್ ಪ್ರೈಸ್ ಮತ್ತು ಆನ್ ರೋಡ್ ಪ್ರೈಸ್ ಆನ್ ಸ್ಕ್ರೀನ್ ಹಾಕಿರ್ತೀನಿ, ಅದನ್ನು ನೀವು ನೋಡ್ಬೋದು. ಆ್ಯಂಡ್ ಸೇಫ್ಟಿ ಫೀಚರ್ಸ್ ನಿಮಗೆ ಗೊತ್ತೇ ಇದೆ, 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿದೆ, ಅದು ಕೂಡ ಭಾರತ್ NCAP ಕಡೆಯಿಂದ. 7 ಏರ್ ಬ್ಯಾಗ್ ಬರುತ್ತೆ, ಜೊತೆಗೆ ಲೆವೆಲ್ 2 ADAS ಇದೆ. ಇನ್ನು ಕಂಪ್ಲೀಟ್ಲಿ ಫೀಚರ್ಸ್ ಲಿಸ್ಟ್ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗೆ ಬಂದುಬಿಡುತ್ತೆ. ಆ್ಯಂಡ್ ಈ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಏನು ಬರುತ್ತೆ ಅದರ ಅಂಡರಲ್ಲೇ ತುಂಬ ಫೀಚರ್ಸ್ ಇದೆ. ಬ್ರೇಕ್ ಡಿಸ್ಕ್ ವೈಪಿಂಗ್ ಮತ್ತು ABS EBD ರೋಲ್ ಓವರ್ ಮಿಟಿಗೇಷನ್, ಈ ಥರ ಆಲ್ಮೋಸ್ಟ್ ಒಂದು 14ರಿಂದ 17 ಫೀಚರ್ಸ್ ESP ಅಂಡರಲ್ಲೇ ಬರುತ್ತೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಅಂಡರಲ್ಲಿ. ಆ್ಯಂಡ್ ಸ್ಟೆಲ್ತ್ ಎಡಿಷನ್ ರಿವ್ಯೂ ತುಂಬ ಜನ ಕೇಳ್ತಿದ್ರಿ. ಬ್ಲ್ಯಾಕ್ ವೆಹಿಕಲ್ ಲವರ್ಸ್ಗೋಸ್ಕರ ಟಾಟಾ ಮೋಟರ್ಸ್ ಅವರು ಈ ಗಾಡಿ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದೆ, ನಾನು ವೆಯ್ಟ್ ಮಾಡ್ತಾ ಇರೋದು ಬಂಡೀಪುರ ಎಡಿಷನ್ಗೆ, ನೋಡಬೇಕು ಯಾವ ರೀತಿ ಇದೆ ಅಂತ. ನೋಡೋಣ, ಬಂಡೀಪುರ ವೆಹಿಕಲ್ ಬಂದರೆ ಬಂಡೀಪುರ್ಗೆ ತೊಗೊಂಡೋಗ್ಬಿಡೋಣ, ಅಲ್ಲೇ ರಿವ್ಯೂ ಮಾಡೋಣ, ಟ್ರೈ ಮಾಡೋಣ. ಸೊ ನೀವೇನಂತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಕಾರ್ಟೆಕ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫೇಸ್ಬುಕ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಟೆಕ್ ಕನ್ನಡ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.